ಅವಳೇನೋ ಫೋನ್ ಮಾಡಿ ಈಗ ನನ್ಗೆ ಸಾಕಾಗಿ ಸುಮ್ಮನೆ ಕುಂತಿದೀವಿ, ಇವಾಗ ಫೋನ್ ಮಾಡಿ ತಲೆವಣಿ ಕೂಡ ಬಿಡ್ತಾಳೆ. ನಿನ್ ಗಂಡ ನಾನು ಎಲ್ಲರೂ ಫಾಲೋ ಮಾಡ್ತಾನೆ, ಕೆಲ್ಸಕ್ಕೆ ಬಂದು ನಿಂತ್ಕೊತಾನೆ. ನನ್ ಗಂಡ ಇವಾಗ ಒಂದ್ 15 ದಿವಸದಲ್ಲಿ ಜೈಲಿಂದ ಬಿಡುಗಡೆ ಆಗ್ಯವನೆ, ಮತ್ತೆ ಕೊಲೆ ಆಗುತ್ತೆ, ಆಮೇಲೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನೀವು ಈಗಲೇ ಎಚ್ಚರಿಸಿ ಅಂತ ವಾರ್ನಿಂಗ್ ಕೊಡ್ತಾವಳ, ಅದ್ರಲ್ಲಿ ಬೇರೆ ನಮ್ಗೆ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಇವತ್ತಿನ ಸಖತ್ತಾಗಿರೋ ಟ್ರ್ಯಾಪು ಚನ್ನರಾಯಪಟ್ಟಣದಿಂದ ನನಗೆ ರಾಜ್ಕುಮಾರ್ ಅನ್ನೋರು ಮೆಸೇಜ್ ಮಾಡಿದೆ. ಸುನಿಲ್ ಕಾಂತಮಣಿ ಅಂತ ನಮ್ಮ ವೈಫು, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು. ಬಟ್ ಏನಂದರೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಸ್ವಲ್ಪ ಡೌಟು ಇವ್ರಿಗೆ, ಈ ವಿಚಾರವಾಗಿ ಏನಾದ್ರು ಮಾಡಿ ಅಂತ. ಸೊ ಡೌಟು ಅಂತಾರೆ. ಸೊ ಆಲ್ಮೋಸ್ಟ್ ಅಲ್ಲೂ ಗಂಡು ಮಕ್ಳ ಮೇಲೆ ಹೆಣ್ಮಕ್ಳು ಡೌಟ್ ಪಡೋದು ವಿಚಾರ ಏನಂತಂದರೆ ಇನ್ಯಾರ ಜೊತೆನಾರು ಮಾತಾಡ್ತಾಯಿದ್ದಾರಾ, ಇನ್ನೇನಾದ್ರು ಮಾಡ್ತಾಯಿದ್ದಾರಾ ಅಂತ. ಸೊ ಇದೇ ವಿಚಾರವಾಗಿ ಇವ್ರಿಗೊಂದು ಟ್ರ್ಯಾಪ್ ಮಾಡೋಣ. ಸೊ ನಾನು ಮತ್ತು ನನ್ನ ಜೊತೆ ಸೇರಿ ಸ್ವಾತಿ ಇಬ್ಬರು ಸೇರಿ ಇವ್ರಿಗೆ ಈಗ ಟ್ರ್ಯಾಪ್ ಮಾಡ್ತಾಯಿದ್ದೀವಿ ಕಾಂತಮಣಿಯವ್ರಿಗೆ. ಮೊದಲು ಸ್ವಾತಿ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ. ಹಲೋ, ಹಾಯ್ ಸ್ವಾತಿ. ಹಾಯ್ ಸುನಿಲ್. ಹಾಯ್. ಏನಂದರೆ ತುಂಬ ದಿವಸದ ಮೇಲೆ ಇವತ್ತೊಂದು ಪ್ರ್ಯಾಂಕ್ ಮಾಡೋಣ ನಾನು ಇನ್ನು ಜೊತೆಗೆ ಸೇರಿ ಅಂತ ಒಂದು ಪ್ಲ್ಯಾನು. ಓಕೆ. ಸೊ ಚನ್ನರಾಯಪಟ್ಟಣದಿಂದ ರಾಜ್ಕುಮಾರ್ ಅನ್ನೋರು ಮೆಸೇಜ್ ಮಾಡಿದೆ. ಅವ್ರ ವೈಫು ಕಾಂತಮಣಿ ಅಂತಿದ್ದಾರಂತೆ. ಸ್ವಲ್ಪ ಇವ್ರ ಮೇಲೆ ಡೌಟ್ ಅಂತೆ. ಆ ವಿಚಾರವಾಗಿ ಏನಾದ್ರು ಒಂದು ಟ್ರ್ಯಾಪ್ ಮಾಡೋಣ ಇವತ್ತು. ಓಕೆ, ಮಾಡೋಣ. ಎಸ್, ಓಕೆ. ನಾನೀಗ ಕಾಲ್ ಮಾಡ್ತೀನಿ ಕಾಂತಮಣಿ ಅವ್ರಿಗೆ, ಕನೆಕ್ಟ್ ಮಾಡ್ತೀನಿ. ಓಕೆ, ಶುರು ಹಚ್ಕೊಂಬಿಡಿ. ಓಕೆನಾ? ರೆಡಿ, ಐ ಆಮ್ ರೆಡಿ. ಹಲೋ, ಯಾರು? ಯಾರಂತ ಇರ್ಲಿ. ನಿಮ್ಮ ಯಜಮಾನ್ರೆಲ್ಲ ಹೋದ್ರು? ಹೇಳ್ತೀನಿ ಎಲ್ಲಾನು ಹೇಳ್ತೀನಿ. ನಿಮ್ಮ ಯಜಮಾನ್ರೆಲ್ಲ ಹೋದ್ರು ಫಸ್ಟ್ ಅದೇ ಹೇಳಿ. ಫಸ್ಟ್ ಅವ್ರನ್ನ ಒಂದ್ ವಾರ ಎಲ್ಲಾದ್ರೂ ಹೊಂಟೋಗಕ್ ಹೇಳಿ. ಉಳ್ಕೋಬೇಕು ಅಂತಂದ್ರೆ ಹೋಗಕ್ ಹೇಳಿ. ಇದ್ರ ಮೇಲೆ ನಿಮ್ ಇಷ್ಟ. ಅಲ್ಲ, ನಿಮ್ ಯಜಮಾನ್ರಿಗೆ ಬದುಕು ಖಾತೆ ಇದೆಯಾ ಇಲ್ವಾ? ನಮ್ಮ ಯಜಮಾನ್ರ ಹೆಸರೇನು ಹೇಳಿ? ರಾಜ್ಕುಮಾರ ಅಂತಾನೆ ಕಟ್ಕೊಂಡವ್ರಲ್ಲ ಚೆನ್ನಾಗೇನೆ. ನಾನ್ ಮಾತಾಡ್ತೀನಿ. ನಿನ್ ಗಂಡ ಹೋಗಿ ಬಂದು ನೋಡ್ತಿದ್ದ ಯಾರನ್ನ ಅಂತ ಕೇಳಿ ಗೊತ್ತಾಗತ್ತೆ. ಹೋಗಿ ಬಂದು ಹಾ, ಹಲೋ, ಹೇಳಿ. ಸಿಂಧು ಮಾತಾಡ್ತಿರೋದು, ರಾಜ್ಕುಮಾರ್ ಮಗಳು ಮಾತಾಡ್ತಿರೋದು. ಹೇಳಿ, ಏನಾಗಬೇಕು, ಏನ್ ಸಮಸ್ಯೆ ನಿಮ್ಗೆ, ಏನಾಗುತ್ತೆ ಅದನ್ನ ಹೇಳಿ ಸರ್. ಏನು ಅಂತಂದ್ರೆ ಹೋಗಿ ಬಂದು ಕುತ್ಕೊಂಡ್ ನಾನ್ ನೋಡೋದು, ಎಲ್ಲಾರು ಹೋಯ್ತಾ ಇದ್ರೆ ಹಿಂದ್ಗಡೆ ಬರೋದು. ಹಾ ಇವೆಲ್ಲ ಮಾಡ್ಕೊಂಡು ಏನಕ್ ಬೇಕು ಇವೆಲ್ಲ ಇವ್ರಿಗೆ? ನಮ್ಮ ಯಜಮಾನ್ರು ಗೊತ್ತಾಗದ ಈಗಾಗಲೇ ವಿಷಯ. ನೀವ್ ಯಾರು ಅಂತ ಹೇಳಿದ್ರೆ ಹೇಳ್ತೀವಪ್ಪ. ಸುಶೀಲಾ ಅಂತ. ಯಾವ ಬಂದು ಅಕ್ಕ, ನಿಮ್ಗೆ ನನ್ನ ಹಿಸ್ಟ್ರಿ ಎಲ್ಲ ಹೇಳಕ್ ಆಗೋದಿಲ್ಲ. ಯಾವ ಏನ್ ಗೊತ್ತಾ, ನಮ್ಮ ಯಜಮಾನ್ ನಾವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ತರ ಅಂತ ಹೇಳ್ಕೊಂಡು ನಾವು ಏನು ಇಲ್ಲ ಅಕ್ಕ. ನಮ್ಮ ಯಜಮಾನ್ರು ಆಗ್ಲೇ ಒಂದ್ಸಲ ಹೋಗ್ ಬಂದವ್ರೆ. ಅವ್ರೇನ್ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ನಿಮ್ಮಿಂದ ಫಾಲೋ ಬರ್ಬೇಕು ಅಂದ್ರೆ ಅದೇನ್ ಸಮಸ್ಯೆ ಅಂತ ಬಿಡ್ಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಹಿಂದಿಂದ ಬರೋದು ಏನ್ ಇಬ್ರಾಳ್ ಹೆಂಗ್ತಿರಿದ್ದು ನಿಮ್ಮಿಂದ ಬರ್ಬೇಕು ಅಂದ್ರೆ ಅಯ್ಯಪ್ಪಂದು ತಪ್ಪಿರುತ್ತೆ. ಕೇಳ್ಕೋಬೇಕಲ್ವಾ ನಾವು ಏನು ಎತ್ತ ಅಂತ. ಕೇಳಿ ನೀವು ಯಾಕೆ ಹೋಗ್ತಿದೆ ಇಂಥವ್ರು ಹೆಸರು ಅಂತ ಹೇಳಿ ನೀವು. ನಮ್ಮ ಯಜಮಾನ್ರು ಬಿಡ್ತಾರ ಅಕ್ಕ ಇವ್ರನ್ನ? ಅಕ್ಕ, ಒಂದ್ ನಿಮಿಷ ಕೇಳಿಸ್ಕೊಳಕ ಇಲ್ಲಿ. ನಿಮಗೆ ಫಸ್ಟ್ ಆಫ್ ಆಲ್ ನಂಬರ್ ಯಾರಕ್ಕ ಕೊಟ್ಟಿದ್ದು? ಅಕ್ಕ ಕೇಳಿಸ್ಕೊಳ್ಳಿ, ನೀವ್ ಮಾತಾಡ್ನ ನಿಜವ್ರು ಕೇಳಿಸ್ಕೊಂಡವ್ರಲ್ಲ, ಈಗ ನಾನ್ ಮಾತಾಡೋದ್ ಕೇಳಿಸ್ಕೊಳ್ಳಿ. ಫಸ್ಟ್ ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ನನಗೂ 21 ವರ್ಷ, ಲಾಯರ್ ಮಾಡ್ತಿದ್ದೀನಿ. ನಿಮಗೆ ಅವ್ರು ನೋಡ್ತಾರೆ ಅಂತ ನಿಮಗೆ ಹೆಂಗಾಗುತ್ತೆ? ನೀವ್ ನೋಡಿದ್ರೆ ತಾನೆ ಅವ್ರು ನೋಡ್ಬೇಕು ಅಂತ ಗೊತ್ತಾಗೋದು. ಅವ್ರು ನೋಡಿದ್ರು ಬಿಡಿ, ನೀವು ನೋಡಿದ್ರೆ ಬಿಡಿ. ನಿಮಿಷ ಇರಮ್ಮ. ಅಮ್ಮ ಮಾತಾಡ್ತಾರ, ಮಗಳು ಮಾತಾಡ್ತಿರೋದು ಹೇಳಿ. ಈಗ ನಮ್ ಮನೆ ತಾವ್ ನಾನ್ ಅವನೇ. ನಮ್ ಮನೆ ತಾಕಿ ನಿಮ್ ಮನೆ ತಾಕ ಏನಾರ ಬಂದು ನಾನು ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ದಾನು ಅಂತ ಏನಾರು ಬಗ್ಗೆ ಏನಾರು ನೋಡ್ತಾ ಇದ್ನಾ? ಇಲ್ಲ ಫಾಲೋ ಮಾಡ್ಕೊಂಡು ಏನಾರು ಬಂದಿದ್ದೀನ? ಅವ್ರು ಫಾಲೋ ಮಾಡ್ಕೊಂಡ್ ಬಂದಿರೋ ಮಾಡ್ತಾರ ಅಕ್ಕ. ರೋಡಲ್ಲಿ ಹೋಯ್ತಿರ್ಬೇಕಾರೆ ಎಲ್ಲಾರು ನೋಡ್ತಾರೆ. ರೋಡಲ್ಲಿ ಹೆಂಗಾರ ಹೋಗವ, ನಮ್ಮನೆ ಬಂದ್ಬಿಟ್ಟು ನೋಡುವಂತದ್ದು ಏನಿರೋದು ನಾನ್ ಕೇಳೋದು. ಈಗ ನಿನ್ನೆ ನಿಮ್ಮನ್ನ ಸ್ಟೇಷನ್ ಕೇಳಿಸ್ಕೊಳ್ಳಿ. ಈ ತರ ಕೊಲೆ ಬೆದರಿಕೆ ಹಾಕಿದ್ರೆ ಒಂದ್ ನಿಮಿಷ ನಿಮ್ಗೆ ಸ್ಟೇಷನ್ ಹೋಗೋ ಕೂರಿಸ್ತೀನಿ ನಾನು. ಅದ್ ದೊಡ್ಡ ವಿಚಾರ ನನಗಲ್ಲ. ನಾನೇನು ನಿಮ್ಮ ಗಂಡ ಒಳ್ಳೇದಾಗ್ಲಿ, ಆಗ್ಬಾರ್ದು ಅಂತ ಹೇಳೋದಿಲ್ಲ. ನೀವು ಒಳ್ಳೇದಕ್ಕೆ ಹೇಳ್ತಿದೀರಾ, ಓಕೆ. ನಿಮ್ಮ ಹಸ್ಬೆಂಡ್ ನಿಮಗೆ ಭಯ ಇರ್ಬೋದು, ಬಟ್ ನಮಗಲ್ಲ ಅದು. ಹೇಳಿದೀನಿ, ನಿಮ್ ಇಷ್ಟ. ಇದ್ರ ಮೇಲೆ ನಿಮ್ ಇಷ್ಟ ಕಣ. ಅಂತ ಅಂದ್ರೆ ಯಾವ ಏನಂತ ಹೇಳಿದ್ರೆ ಗೊತ್ತಾಗೋದು. ಅವ್ರು ಏನ್ ಮಾಡ್ತಿರೋಕ ನಿಮಗೆ? ಯಾವ ಏರಿಯಾದಕ್ಕ ನಿಮ್ದು ಚೆನ್ನಾಗಿ ಬರೋದಲ್ಲಿ? ಯಾವ ಏರಿಯಾ ನಿಮ್ದು ಚೆನ್ನಾಗಿ ಬರೋದಲ್ಲಿ? ಬರ್ತೀನಿ ಹೇಳಿ, ಇವಾಗ್ಲೇ ಬರ್ತೀನಿ ಹೇಳಿ. ಎಲ್ಲಿ ನಿಮ್ಮ ಮನೆ? ನಿಮ್ ಅಪ್ಪನ್ ಕರ್ಕೋಬೋವಾ? ನೀನ್ ಒಬ್ಳೆ ಬಂದ್ ಏನ್ ಮಾಡ್ತೀಯಾ? ನಾನ್ ಮಾತಾಡೋ ಅವ್ರನ್ನ ಮಾತಾಡ್ತಾರೆ. ರೆಡಿಷನ್ ಕರ್ಕೊಂಡ್ ಬರ್ತೀನಿ.
ಕರ್ಕಬವ್ವ ನಮ್ಮ ಮನೆ ಅವ್ರಿಗೆ ಗೊತ್ತು, ನೀನೇನ್ ತಲೆ ಕೆಡ್ಸ್ಕೊಬೇಡ. ಅವ್ರಿಗೆ ಗೊತ್ತಿಲ್ಲ ಅಕ್ಕ, ಈಗ ನಾನ್ ಹೇಳ್ತಿದ್ದಲ್ಲ ಅವ್ರು ಇಲ್ಲ ಅಂತ ಒಪ್ಕೊಂತಾರ ಈಗ. ಓ ಹೌದಾ, ಇಲ್ಲಿಗ್ ಬಂದ್ರ ನೀವು? ಅಲ್ಲ ನನ್ ಇದ್ರ ಮೇಲೆ ನಾನು ಏನೋ ಮಾಡಕ್ಕಾಗಲ್ಲ. ಇದ್ರ ಮೇಲೆ ನಾನು ಏನೋ ಪಾಪ ಒಳ್ಳೇದಾಗ್ಲಿ, ಪಾಪ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಫೋನ್ ನಂಬರ್ ತಗೊಂಡು ಅದು ಬಿಟ್ಬಿಟ್ಟು ಈ ತರ ಎಲ್ಲ ಬೆದ್ರಿಕೆ ಹಾಕಿದ್ರೆ ನಾವು ಇನ್ನೊಂದ್ ಕಡೆ ತಿರ್ಕೊಂತೀವಿ ಅಷ್ಟೇ. ಹೇಳಿ, ಯಾವ ಏರಿಯಾದಲ್ಲಿ ಇದ್ದೀರಾ ನೀವು? ಎಲ್ಲಿ ನಿಮ್ಮ ಮನೆ? ಅವೆಲ್ಲ ನಾನು ಹೇಳಕ್ಕಾಗಲ್ಲ. ನಾನು ಈಗ ನನ್ನ ಗಂಡಂಗೆ ನಾನು ಫೋನ್ ಮಾಡ್ಬಿಟ್ಟು, ಅಲ್ಲ ಕಣವ ಈಗ ನಮ್ಮನೆ ಸಂಸಾರ ಹಾಳು ಮಾಡ್ಬೇಕು ಅಂತ ಬರ್ತಾ ಇದೆಯಾ ನೀನು? ನಿಮ್ಮನೆ ಸಂಸಾರ ಹಾಳು ಮಾಡ್ಬಾರ್ದು ಮತ್ತೆ ಇನ್ನೇನು ನಾನು ಒಳ್ಳೇದಾಗ್ಲಿ, ಏನೋ ಒಂದ್ ಒಳ್ಳೇದಾಗ್ಲಿ, ಪಾಪ ನಮ್ಮಿಂದ ಒಬ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಫೋನ್ ಮಾಡಿದ್ದೆ, ಆಯ್ತಾ? ನೀವ್ ಈ ತರ ಮಾತಾಡೋದ್ಮೇಲೆ ನಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಕೊಟ್ಬಿಡ್ತೀನಿ. ಹೆಂಗಾರ ಮಾಡ್ಕೊಳ್ಳಿ. ಯಾರಕ್ಕ ನಂಬರ್ ಕೊಟ್ಟಿದ್ಯಾರಕ್ಕ? ನಿಮಗೂ ಅವ್ರಿಗೂ ಪರಿಚಯ ಐತಾ? ನನಗ್ ಪರಿಚಯ ಇಲ್ಲ ಕಣವ. ನನ್ ಕೆಲ್ಸಕ್ಕೆ ಹೋಗುತ್ತವೆಲ್ಲ ಬಂದು ನಿಂತ್ಕೊತಾರೆ. ಸಂಜೆ ಆದ್ರೆ ಸಾಕ ನಿಂತಿರ್ತಾರೆ ಬಂದು. ಸರಿ, ನಾನು ಎಲ್ಲಾರು ನಿಮ್ಗೂ ಪಪ್ಪ ಏನಾದ್ರು ಕಾಂಟ್ಯಾಕ್ಟ್ ಐತಾ? ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ, ಎಲ್ಲಿ ಬಂದು ಫಾಲೋ ಮಾಡ್ತಾರೆ ಅದನ್ನ ಸ್ವಲ್ಪ ಹೇಳಿದ್ರೆ ನಾವು ಗಂಡಿರ್ನ ಆಟೋ ಹೊತ್ತಿಗೆ ಇಟ್ಕೊತೀವಿ. ನೀವು ಸುಮ್ನೆ ಏನಿಲ್ದಲೆ ಕೊಲೆ ಅಂತಲ್ಲ ಅಕ್ಕ, ನಮ್ಗೂ ಭಯ ಅಕ್ಕ. ಈಗ ಬಂದವನೇ ನನ್ ಗಂಡ ಬಂದು ಒಂದ 15 ದಿನ ಆಗ್ಲಿಲ್ಲ, 15 ದಿನನೂ ಆಗ್ಲಿಲ್ಲ ಜೈಲಿಂದ. ಆಲೆ ಅವ್ನ್ಗೆ ಯಾರ ತಲೆ ತಿಂದ್ಬಿಟ್ಟವ್ರೆ. ಕೆಟ್ಟಾಗ ಏನಾರ ನಡ್ಕೊಂಡವ್ರ ನಿಮ್ ಹತ್ರ? ಅಕ್ಕ ನಡ್ಕೊಳ್ಳೋದಂದ್ರೆ ನನ್ ಬಂದೇನ್ ನನ್ ಹಿಡ್ಕೋಬೇಕಿತ್ತ? ಇಲ್ಲ ಅಲ್ವಾ, ಬರ್ತಾನೆ. ನಾನು ಎಲ್ಲಾರು ಹೋಗಿಲ್ಲ ಹಿಂದ್ಗಡೆ ಬರ್ತಾನೆ. ಈಗ ಗುರಾಯಿಸ್ತಾ ನಿಂತಿರ್ತಾನೆ ಯಾವಾಗ್ಲೂ. ಏನ್ ಮಾಡಿಲ್ಲ ಅಂತ ಏನಾದ್ರು ಮಾಡದ್ಮೇಲೆ ಬರ್ಬೇಕಾ ನಿಮ್ ಹತ್ರ ಕೇಳೋಕೆ? ಬಿಟ್ಬಿಡಿ, ಏನ್ ಕೆಟ್ಟ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲಿ ಬಂದು ನಿಂತ್ಕೊತಾರೆ? ಅದೆಲ್ಲ ಹೇಳ್ಕೊಂಡು ನಿಮ್ಗೆ ಕುತ್ಕೊಳಕ್ ಆಗಲ್ಲ ಅಕ್ಕ. ಅದನ್ನೇ ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಿ, ಎಲ್ಲಿ ಅವ್ರು ಕೇಳೋ ಅಕ್ಕ. ನಾನು ಈಗ ನಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ತಿರ್ನಾಕ ಈಗ ನಿಮ್ಗೆಲ್ಲ ಕೊಡೋಣ ಅಕ್ಕ. ತಗೋಬಲ್ಲಿ ಅದೇ ನನಗೂ 2 ಮಕ್ಳದೆ, ಹೆಣ್ಮಕ್ಳದೆ. ಎಲ್ಲಿ ಕಷ್ಟ ಇರುತ್ತೆ ನಮಗೂ ಅರ್ಥ. ನೀವು ಅಕ್ಕ ನಿಮ್ಮ ಯಜಮಾನ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಬಾಸೂನ್ ಬಿಟ್ಬಿಟ್ಟವ್ರೆ ಅವ್ರು. ಎಲ್ಲಾದವು ತಿರಿಕ ಬರೋಕ್ ರೆಡಿ ಆಗ್ಬಿಟ್ಟವ್ರ ಈಗ. ದಯವಿಟ್ಟು ನಿಮ್ಮ ಗಂಡನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ನೀವು. ಆಮೇಲೆ ನೀವು ಹುಡ್ಕುದ್ರು ಸಿಗಲ್ಲ ಅವ್ರು. ಆಯ್ತಂದ್ರೆ ಹಣ ಬರುತ್ತೆ ಅಂದ್ರೆ ಅದು ಅಷ್ಟಕ್ಕೆ ಆಗ್ಲಿ. ಈಗ ನಾವು ನಿಮ್ಮನ್ ಸಾಯಿಸ್ತೀವಿ, ನೀವ್ ನಮ್ಮನ್ ಸಾಯಿಸ್ತೀವಿ, ಅದೆಲ್ಲ ಸುಳ್ಳು. ಯಾರ್ಯಾರ ಹಣದ ಏನೇನ್ ಬರುತ್ತದ ಅದೇ ಆಗ್ಬೇಕು. ಈಗ ನಾನ್ ಹೆಣ್ ಕೊಲೆ ಮಾಡ್ತೀನಿ ಅದ್ ಮಾಡಕ್ ಆಗಲ್ಲ. ಈಗ ನೀವ್ ನನ್ ಕೊಲೆ ಮಾಡ್ತೀನಿ ಅದ್ ಮಾಡಕ್ ಆಗಲ್ಲ. ಸುಮ್ನೆ ಹೇಳೋದಷ್ಟೇ. ತಪ್ಪಿದ್ರೆ ತಿರ್ಕೊತೀವಿ, ಅದನ್ನ ಹೇಳ್ದೆ. ಈಗ ನೀವು ಯೋಚನೆ ಮಾಡಿ ಅಕ್ಕ. ನಿಮ್ ಯಜಮಾನ್ರು ಬಂದ ಮೇಲೆ ಇದೆಲ್ಲಾ ಮಾತಾಡಿ. ನೀವು ನನ್ನ ಹೆಸರು ಹೇಳಿ ಸಾಕು. ನಿಮ್ಗೆ ನನ್ನ ಹೆಸರು ಹೇಳೋದ್ ಹೇಳ್ಕೊಂಡು ಅವ್ರಿಗೆ ಬೆವ್ರು ಇಳಿದ್ ಬಿಡ್ತದೆ. ಹಂಗೇನೆ ಗೊತ್ತಾಗೋಯ್ತದೆ. ಓ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ, ನಮ್ಗೆಲ್ಲಾ ಗೊತ್ತಾಗೋಯ್ತು ಅಂತ ಅಂತೀರ ನೀವು. ದಯವಿಟ್ಟು ನೀವು ನಿಮ್ ಗಂಡನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಕ್ಕ. ಸರಿ ಬಿಡವ, ಕಂಟ್ರೋಲ್ ಅಲ್ಲಿ ಇಟ್ಕೋತೀವಿ. ಬೇಜಾರ್ ಮಾಡ್ಕೋಬೇಡಿ ಅಕ್ಕ. ಇಷ್ಟ ಹೇಳಿದೀನಿ. ಏನಾರು ಆಯ್ತು ಅಂತಂದ್ರೆ ನಮ್ದಂತೂ ಇದ್ ಮಾಡ್ಬೇಡಿ ಅಕ್ಕ. ಬಿಡಿ ಅಕ್ಕ, ಮಡಗಿ ಅಕ್ಕ ಫೋನು. ಸದ್ಯಕ್ಕೆ ಇವ್ರ ಗಂಡಂಗೆ ಫೋನ್ ಮಾಡ. ಈಗ ಏನು ಹೇಳ್ತಾರೆ ಕೇಳಪ್ಪಿ. ನಮಸ್ಕಾರ ರಾಜ್ಕುಮಾರ್ ಅವರೇ. ನಮಸ್ತೆ ಸರ್. ಈಗ ನಿಮ್ಮ ವೈಫ್ಗೆ ಸರಿಯಾಗಿ ಬೆಂಕಿ ಹಚ್ಚಿದೀವಿ. ಫೋನ್ ಬಂದಿತ್ತಾ ನಿಮ್ಗೇನಾದ್ರು? ಬಂದಿಲ್ಲ. ನನ್ನ ಮಗಳು ಮಾತಾಡ್ತಾ ಇಲ್ಲ ಲೈನಲ್ಲಿ. ಹೌದಾ? ನನ್ನ ಮಗಳು ಮಾತಾಡ್ತಾ ಇಲ್ಲ ಲೈನಲ್ಲಿ. ಓಕೆ, ಲೈನ್ ಮಾಡಿದ್ಲು, ಫೋನ್ ಮಾಡಿದ್ರು. ಲೈನ್ಗೆ ಹಾಕೊಂಡು ಮಾತಾಡಿ. The person you are speaking with has put your call on hold. ಹೇಳ್ತಾರಾ? ಆಮೇಲೆ ನಿಮ್ಮಿಂದ ನಂಬಿಕೆ ಇಲ್ವಾ? ನಮ್ಗೆ ಪ್ರಶ್ನೆ ಇಲ್ಲ. ನಾನ್ ಏನಂತ ಕೇಳು, ಒಂದ್ ಹೆಣ್ಣು ಯಾವ್ದಾರು ಹೆಣ್ಣು ಸುಮ್ನೆ ಒಂದು ಅವಳ ಮೇಲೆ ಅವ್ರು ಕಳಂಕ ಹೊತ್ತತಾಳ? ಅದೇ ನಿನ್ನಾಗಿ ಯಾರೋ ಏನೋ ಮಾಡೋಣ ನೆನ್ಪೇನೆ ನೀನ್ ನನ್ಗೆ. ನೈಟ್ ಮನೆಗ್ ಬರ್ರಿ. ಏನಾಗಿದೆ ಮಗಳೇ? ಬರ್ರಿ ಇಲ್ಲಿ ಹೇಳ್ತೀನಿ. ಕೊಡು, ನಿಮ್ಮ ಅಮ್ಮ ಫೋನ್ ಕೊಡು. ಅಮ್ಮ ಇಲ್ಲೇ ಐತಿ, ಮಾತಾಡ. ಕೊಡು. ಏನಾಗಿದೆ ಸಮಸ್ಯೆ? ಏನಿದೆ? ಯಾರದು? ಯಾರ ಸುಶೀಲಾ ಅಂತಂತೆ. ಸುಶೀಲ ಅಂತ? ಏನಂತೆ? ಅವಳು ಕೆಲ್ಸಕ್ಕೆ ಹೋಗತ್ತೆ ಎಲ್ಲ ನೀನು ಫಾಲೋ ಮಾಡೋದು, ಅವಳು ಎಲ್ಲೋದು ಫಾಲೋ ಮಾಡ್ಕೊಂಡು ಹೋಗೋದು, ಒಂಥರ ಗುರಾಯಿಸೋದು. ಅವಳ ಕೆಲ್ಸ ಕಾಯ್ಕೊಂಡ್ ನಿಂತಿರ್ತಿಯಂತೆ. ಅವ್ರು ಹೋಗಿ ನಾನು ಅವಳೇ ಐಶ್ವರ್ಯ ರೈ ಅಂತ ಕಾಯಕ್ಕೆ. ಯಾರು ಗೊತ್ತಲ್ಲ. ನನ್ ಕೆಲ್ಸ, ನನ್ ಟೆನ್ಷನ್ ನಾನು ಇರ್ತೀನಿ. ನೀನ್ ನೆಮ್ತೀನವೆಲ್ಲ. ಅವ್ರ ಗಂಡ ಈಗಿನ ಜೈಲಿಂದ ಬಂದವನಂತೆ. ಏನ್ ಕೊಲೆ ಮಾಡ್ಬಿಡ್ತಾನಂತ? ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನನ್ ಹೊಣೆ ಅಲ್ಲ. ಹಂಗೆಲ್ಲ ಮಾತಾಡುದ್ಲ? ಓ ಯಾವ ಊರಂತೆ? ಯಾವ ಊರು ಏನೋ, ಯಾವ ಊರು? ಊರಲ್ಲಿ ಅಂದ್ರು ಹೇಳಲ್ಲು, ಎಲ್ಲಿ ಕೆಲಸ ಮಾಡ್ತೀಯ ಅಂದ್ರು ಹೇಳಲ್ಲು. ಅವೆಲ್ಲ ನೀನ್ ನೆಮ್ತೇನೆ. ಹಂಗ ನಮೇಲೆ ನಿನ್ ನಂಬಿಕೆ ಅಲ್ವೇನೆ? ಅಲ್ಲ ಕಣ್ರಿ, ನಂಬಿಕೆ ಪ್ರಶ್ನೆ ಅಲ್ಲ. ಒಂದ್ ಹೆಣ್ಣು ಯಾವ್ದಾದ್ರು ಯಾವ ಪ್ರಶ್ನೆ ಅದಲ್ಲ. ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡು. ಎಷ್ಟು ವರ್ಷ ಜೀವನ ಮಾಡ್ತೇನೆ ಅಂತ ಸಂಸಾರ ಮಾಡ್ತೇವೆ. ನಾನು ಅದ್ನೇ ಹೇಳ್ದೆ,
ಇಲ್ಲೇ ಇಬ್ರು ಹೆಣ್ತಿರಿತೀವಿ 4 ಮಕ್ಳಿದ್ದೀವಿ ಹ್ಮ್ ನನ್ ಗಂಡನ್ಗೆ ಏನವ ನೀನ್ ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ರಾಜ್ಕುಮಾರ್ ಅಂತಾನೆ ಹೇಳ್ತಾವಳೆ. ರಾಜ್ಕುಮಾರ್ ಅಂತಾನೆ ಹೇಳ್ತಾಳ? ಯಾವ ಫೋನ್ ನಂಬರ್ ಐತಂತ? ಅವ್ರಿಗೆ ಇಲ್ಲೇ ಏಕೆ ಫೋನ್ ಮಾಡಿದ್ದು. ಸರ್ ಏನಂತ ಕೇಳಲ್ಲ, ರಾಜ್ಕುಮಾರ್ ಅಂದ್ಲ ರವಿಕುಮಾರ್ ಅಂದ್ಲ? ರಾಜ್ಕುಮಾರ್ ಅಂತಾನೆ ಹೇಳಿತ್ತು. ಯಾವ ಊರಂತ? ಅವ್ಳು ಇಂಥ ಊರು ಅಂತ ಹೇಳ್ತಾ ಇಲ್ಲ, ಕೆಲ್ಸಕ್ಕೆ ಹೋಗಿತ್ತೆ ಎಲ್ಲ ಬಂದು ಫಾಲೋ ಮಾಡೋದು, ಕೆಲ್ಸ ಬಿಡತಕ್ಕ ಬಂದು ನಿಂತ್ಕೊಳ್ಳೋದು. ನನ್ನ ಹೆಸರು ಹೇಳಿ ಸಾಕು ಯಾವ ನೀರು ಹಿಂಗೋಯ್ತವೆ ಅಂತ. ಓ ಬೆವ್ರ ನೀರು ಯಾಕೆ ಹೇಳಿಸಬೇಕಂತ? ನನಗೆ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿಲ್ಲ. ನನಗೆ ಯಾಕೆ ಹೇಳಿದೆ ಬೆವ್ರ ನೀರು? ಅವಳ ಹೆಸರು ಹೇಳ್ಬಿಡ್ರೆ, ಸುಶೀಲಿನ ಹೆಸರು ಹೇಳ್ಬಿಟ್ರೆ ನಿನಗೆ ಗೊತ್ತಪ್ಪ, ನನಗೆ ಗೊತ್ತಾ? ಲೇ ಹಂಗ ನೀನ್ ನಂಬಿಡ? ಈಗ ನನ್ ಬಗ್ಗೆ ನಿನಗೆ ಹೇಳಿ ನೀನ್ ನಂಬಲ್ವಾ? ಕಣ್ಣಿಂದ ನೋಡಿ ಕಿವಾರ ಕೇಳಿ ಯಾರು ಹೆಚ್ಚೆ ಮಾಡಿ ಮಾತಾಡ್ಬೇಕಲ್ವಾ? ಸುಮ್ನೆ ಯಾರು ಹೇಳ್ತಾರೆ ಒಂದ್ ಹೆಣ್ಣ? ಅಲ್ಲ ಕಾಂತಮಣಿ ಅವರೇ, ಹಾ ಅಲ್ಲಪ್ಪ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ನೀವು ಹೆಂಡತಿ ಮಗಳು ಸೇರ್ಕೊಂಡು ಈ ಪಾರ್ಟಿ ಅಪ್ಪನಿಗೆ ಇಲ್ಲಿ ನೀವು ಆವಾಜ್ ಆಗ್ತಿದ್ದೀರಲ್ಲ. ಅವ್ರೇನೋ ಫೋನ್ ಮಾಡಿ ಈಗ ನನ್ಗೆ ಸಾಕಾಗಿ ಸುಮ್ಮನೆ ಕುಂತಿದೀವಿ, ಇವಾಗ ಫೋನ್ ಮಾಡಿ ತಲೆವಣಿ ಕೂಡ ಬಿಡ್ತಾಳೆ. ನಿನ್ ಗಂಡ ನಾನು ಎಲ್ಲರೂ ಫಾಲೋ ಮಾಡ್ತಾನೆ, ಕೆಲ್ಸಕ್ಕೆ ಬಂದು ನಿಂತ್ಕೊತಾನೆ. ನನ್ ಗಂಡ ಇವಾಗ ಒಂದ್ 15 ದಿವಸದಲ್ಲಿ ಜೈಲಿಂದ ಬಿಡುಗಡೆ ಆಗ್ಯವನೆ, ಮತ್ತೆ ಕೊಲೆ ಆಗುತ್ತೆ, ಆಮೇಲೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನೀವು ಈಗಲೇ ಎಚ್ಚರಿಸ್ಕೊಳ್ಳಿ ಅಂತ ವಾರ್ನಿಂಗ್ ಕೊಡ್ತಾವಳ. ಅದ್ರಲ್ಲಿ ಬೇರೆ ನಮ್ಗೆ ತಲೆ ತೂತಾಗೈತೆ ನಿಮ್ದೇನಾದ್ರು? ನನಗ ಹಾಂ ಯಾಕಣ ಯಾರೇ ಮಾತಾಡೋದು ಗೊತ್ತಾಗಿಲ್ಲ. ಹೇಳ್ತೀನಿ, ಏನೋ ಹುಳ ಬಿಟ್ಬಿಡ್ಲು ತಲೆ ಉಳಿಕೆ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ತೂಗಾಗಿರೋದಲ್ಲ. ಈಗ ಬೇರೆ ಯಾರಾದ್ರೂ ಒಂದು ಗಂಡಿನ ಮೇಲಾಗ್ಲಿ ಒಂದು ಹೆಣ್ಣಿನ ಮೇಲಾಗ್ಲಿ ಏನಾರ ಮಾಡ್ಬೇಕು ಅಂದ್ರೆ ಅವ್ರ ಗಂಡೆ ಆಗಿದ್ರೆ ತಾನೇ ಅವ್ರ ಫೋರ್ಸ್ ಮಾಡಿ ಕೇಳೋದು. ನಾವ್ ಯಾರು ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಇವತ್ತು ನೀವು ಏನ್ ಸಿಕ್ತವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ. ಇವತ್ತೆಲ್ಲ ನೀವು ನ್ಯಾಯ ಹುಡಿಕೊಂಡು ಹೋದ್ರೆ ಆಯ್ಕಿಲ್ಲ. ಕೆಲವರು ವಿಷ ಹಾಕ್ಬೇಕು ಅಂದ್ಬಿಟ್ಟೆ ಹೇಳ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹುಳ ಊಟೈತೆ ಬೆದರಿಕೆ ಆಗ್ತಾಗಲ್ಲ. ನನ್ ಗಂಡ ಜೈಲಿಂದ 15 ದಿವಸ ಆಯ್ತು ಬಿಡುಗಡೆ ಆಗಿ, ಮತ್ತೆ ಕೊಲೆ ಆದ್ರೆ ನಿಮ್ ಯಜಮಾನ್ರು ನೀವೆಲ್ಲ ನೀವು ನಿಮ್ ಮಕ್ಳು ಅನಾಥರಾಗ್ತೀರಾ, ಎಚ್ಚರಿಸ್ಕೊಳ್ಳಿ ಅಂತ ಬೇರೆ ಬಿಲ್ಡಪ್ ಕೊಡ್ತಾವ್ರೆ. ನೀವು ಕತೆ ಚಿತ್ರಕತೆ ಎಲ್ಲ ಇಲಿ ಹೋಯ್ತು ಅಂದ್ರೆ ಹುಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತು ಅಂತ ಬೇರೆ ಹೇಳ್ತೀರಾ ನೀವು. ಈಗ ಅವ್ರು ಏನ್ ನಮ್ಗೆ ನನ್ ಮಗಳ ಒಳಗೆ ಕೇಳಿ. ನಿಮ್ಮ ಮಗಳಿದ್ರಿ, ನಾನು ಅವಾಗ ಲೈನಲ್ಲಿದ್ದೆ. ಹಂಗೆಲ್ಲ ಜಾಸ್ತಿ ಏನು ಎದುರಿಸ್ಲಿಲ್ಲ ಬಿಡಿ. ನಿಮ್ಮ ಮಗಳು ಏನು ದೊಡ್ಡದಾಗಿ ನಾನು ಲಾಯರು ಹಂಗೆ ಹಿಂಗೆ ಅಂತ ಅವಾಜ್ ಹಾಕ್ಬಿಟ್ರು ನಿಮ್ಮ ಮಗಳು. ನಂಗೆ ಗೊತ್ತಾಯ್ತು. ಆ್ಯಕ್ಚುಲಿ ಕಾಂತಮಣಿ ಅವರೇ, ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಸಿಂಧು ಹಾಂ ಸಿಂಧು ಕೊಡೆಯಲ್ಲಿ ನೀನ್ ಎಂತ ಪಕ್ಕ ನನಗೆ ಅದೇ ಅಂದ್ರೆ ರೆಕಾರ್ಡ್ ಆಗ್ತಾ ಇರೋದು ಹೆಂಗ್ ಬೇಕಂಗ್ ಮಾತಾಡೋ. ಸಿಂಧು ಕೊಡಲಿ, ಸಿಂಧು ಸಿಂಧು ಕೊಡೆ, ಸಿಂಧು ಸಿಂಧು. ಅಯ್ಯೋ ನಿಮ್ಮ ಅತ್ತೆ ಅಂತ ಜೋಕ್ ಮಾಡ್ತಿದ್ದು, ಬಾ ಮಾತಾಡು. ಹಲೋ, ಲೈನಲ್ಲಿ ಯಾರಿರೋ ಗೊತ್ತಾ? ಯಾರು? RJ ಸುನಿಲ್. ಹೌದಾ? ಮಾತಾಡು. ಆ್ಯಕ್ಚುಲಿ ನಿಮ್ಮ ತಂದೆಯವರೇ ನಿಮ್ಮ ನಂಬರ್ ಕಳಿಸಿದ್ರು. ಕಾಂತಮಣಿಯವ್ರು ಸರಿಯಾಗಿ ಕಾಗೆ ಹರಿಸಿ ಅಂತ. ನನ್ನ ಮೇಲೆ ಸ್ವಲ್ಪ ಅವ್ರಿಗೆ ಡೌಟು, ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ಅಂದಿದ್ರು. ಅದಕ್ಕೆ ಹಿಂಗೆ ಮಾಡಿಸಿದ್ವಿ ಅಷ್ಟೇ. ಗೊತ್ತಾಗಿರೋ ಸಿಂಧು? ಸರ್ ಸುನಿ ಸರ್, ಥ್ಯಾಂಕ್ ಯು ಸರ್. ಅಭಿಮಾನಿ, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಇರಲಿ. ಮನೆಗೆ ಹೋಗಿ ನಿಮ್ಗೆ ಐತೆ, ಹೋಗಿ ಸರ್. ಸುನೀಲ್ ಸರ್ ಏನ್ ಗೊತ್ತಾ, ಹಾಂ ಚನ್ನರಾಯಪಟ್ಟಣದಲ್ಲಿ ನಾನು ಸೋಷಿಯಲ್ ವರ್ಕರ್, ಇನ್ಕ್ಲೂಡ್ ಆಲ್ ತಹಸೀಲ್ದಾರ್ ಇಂದ ಹಿಡಿದು SP DC ಅವರೆಲ್ಲ ತುಂಬಾ ಟಚ್ ನನಗೆ. ಓಕೆ. ಬಟ್ ನಾನು ಯಾವತ್ತೂ ಕೆಟ್ಟದ್ ಮಾಡಕ್ ಹೋಗಲ್ಲ. ನಾನು ಸೋಷಿಯಲ್ ವರ್ಕರ್ ನಾನು 4 ಜನಕ್ಕೆ ಹೇಳ್ಬೇಕಾವಿಲ್ಲ, ನಾನು ಹೇಳಿಸ್ಕೊಳ್ಳೋ ಕೆಲಸ ಮಾಡಲ್ಲ. ಬಟ್ ನನ್ನ ಹೆಂಡತಿಗೆ ಅವಾಗ ಸ್ವಲ್ಪ ಯಾವಾಗ ಫೋನ್ ಬಂದ್ಬಿಟ್ರೆ ನಾನು ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ. ಕಿವಿ ನೆಟ್ಕಾಗ್ಬಿಡುತ್ತಾ? ಸ್ವಲ್ಪ ಅನುಮಾನ ಇತ್ತು, ಅದನ್ನೇ ಭಯ ಮಾಡಿ. ವೆಲ್, ಸೂಪರ್ ಆಗಿರೋ ಇವತ್ತಿನ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.